ಇನ್ನು ಬಿಜೆಪಿಯ ಒಳ ಜಗಳ ಬಣ ಜಗಳದ ವಿಚಾರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. ಶಾಸಕ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಒತ್ತಡ ಹೆಚ್ಚಾಗಿದೆ. ಈಗಾಗಲೇ ದೆಹಲಿಯಲ್ಲಿ ಒಂದು ಹಂತದ ಸಭೆ ಆಗಿದೆ. ನಿನ್ನೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ರೀತಿಯಲ್ಲಿ ಬಿಜೆಪಿ ಇದನ್ನು ಸುಖಾಂತ್ಯ ಮಾಡೋ ಪ್ರಯತ್ನ ಮಾಡಿತ್ತು. ಎಲ್ಲರ ಬಾಯಲ್ಲೂ ಸಾಫ್ಟ್ ಆದ ಮಾತುಗಳು ಬಂದಿತ್ತು. ಆದರೆ ನಾಳೆ ಕೋರ್ ಕಮಿಟಿ ಸಭೆಯಲ್ಲಿ ಮತ್ತೊಂದು ದೂರು ಕೊಡೋ ಸಿದ್ಧತೆ ಆಗ್ತಾ ಇದೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ದೂರು ಕೊಡೋದಕ್ಕೆ ಪ್ಲಾನ್ಗಳಾಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ನಡೆದಂಥ ಸಭೆ ಅಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಈಗಾಗಲೇ ಯತ್ನಾಳ್ಗೆ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟಾಗಿದೆ. ನೋಟಿಸ್ ಕೊಟ್ಟಾಗ ಸೈಲೆಂಟ್ ಆಗ್ತಾರೆ, ಮತ್ತದೇ ಹಳೆ ಚಾಳಿಯನ್ನು ಅವರು ಮುಂದುವರಿಸ್ತಾರೆ. ಹಾಗಾಗಿ ಶಾಶ್ವತ ಪರಿಹಾರ ಆಗಬೇಕು ಅಂತ ಬಿಗಿ ಪಟ್ಟು ಹಿಡ್ಕೊಂಡಿದ್ದಾರೆ. ಮತ್ತೆ BSY ಕುಟುಂಬದ ವಿರುದ್ಧ ಅವರು ಮಾತಾಡೋ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿ ಅವರ ವಿಚಾರದಲ್ಲಿ ಅವರ ಮಾತಿಗೆ ಕಡಿವಾಣ ಹಾಕಬೇಕು. ಹಾಗಾಗಿ ಇದಕ್ಕೊಂದು ಫೈನಲಿ ಒಂದು ಕೊನೆಯ ಸೊಲ್ಯೂಷನ್ನು, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾಳೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಆಗಮಿಸುವ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿಯ ಒಂದಿಷ್ಟು ಜನ ನಾಯಕರುಗಳು, ಮುಖಂಡರುಗಳು, ಜಿಲ್ಲಾಧ್ಯಕ್ಷರುಗಳ ಮುಖೇನ ಒತ್ತಡ ಹೇರುವ ಪ್ಲಾನು, ತಂತ್ರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ರೂಪೇಶ್, ದೆಹಲಿಯಲ್ಲಿ ಆಲ್ಮೋಸ್ಟ್ ಈ ಸಭೆಯನ್ನು ನಡೀತು ಅಥವಾ ಈಗಾಗಲೇ ಶಿಸ್ತು ಸಮಿತಿ ಎದುರುಗಡೆ ಹಾಜರಾಗಿದ್ದಂಥ ಯತ್ನಾಳ್ ವಿಚಾರದಲ್ಲಿ ಸ್ವಲ್ಪ ಕ್ಲಿಯರ್ ಆಗಿತ್ತು. ಬಿಜೆಪಿ ಒಳ ಜಗಳ ಮುಗದೇ ಹೋಯಿತು ಅಂತ ನಾವು ಅವಲೋಕನ ಮಾಡಿದ್ವಿ. ಆದರೆ ಮುಗ್ದಂಗೆ ಕಾಣ್ತಾ ಇಲ್ಲ. ನಾಳೆದೇನು ಪ್ಲಾನು? ಪ್ರಣೋತ್, ಇಲ್ಲಿ ಯತ್ನಾಳ್ ಅವರಿಗೆ ಸಾಕಷ್ಟು ದಿನಗಳ ನೋಟಿಸ್ ಅನ್ನು ಕೊಟ್ಕೊಂಡು ಬರಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಯತ್ನಾಳ್ ಅವರಿಗೆ ಇದೇ ಮೊದಲ ಬಾರಿ ಎಲ್ಲ ಸಾಕಷ್ಟು ಶಿಸ್ತು ಸಮಿತಿಯ ನೋಟಿಸ್ ಅನ್ನು ಅವ್ರು ರಿಸೀವ್ ಮಾಡಿದ್ರು. ಅದಾದ ಬಳಿಕ ಹೇಗೆ ಪ್ರತಿಕ್ರಿಯೆ ಕೊಟ್ಟರು, ಅದು ಹೇಗೆ ಬಳಿಕ ಬೇಜವಾಬ್ದಾರಿಯಿಂದ ವರ್ತಿಸಿದ್ರು ಅಂತ ಹೇಳಿ ಎಲ್ಲಾ ವಿಚಾರ ಗೊತ್ತಿರೋದೆ. ಹೀಗಾಗಿ ಯತ್ನಾಳ್ ಅವ್ರನ್ನ ಪಕ್ಷದ ಉಚ್ಚಾಟನೆ ಮಾಡಲೇಬೇಕು. ಒಂದು ಕಡೆ ಯಡಿಯೂರಪ್ಪನ ಹೇಳ್ತಾರೆ, ಯತ್ನಾಳ್ ಅವ್ರನ್ನ ಅರ್ಗಿಸ್ಕೊಳ್ಳೋಣ ನಾವು, ಆ ರೀತಿಯಾಗಿ ಅರ್ಥದಲ್ಲಿ ಮಾತಾಡ್ತಾರೆ. ಹೀಗಾಗಿ ಇಲ್ಲಿ ಬಿಜೆಪಿ ಒಂದಿಷ್ಟು ನಾಯಕರ ಟೀಮ್ ನಾಳೆನೂ ಕೂಡ ಕೋರ್ ಕಮಿಟಿ ಆಗ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮತ್ತೆ ಪುನಃ ಒಂದು ಈ ವಿಚಾರ ಯತ್ನಾಳ್ ಅವರು ಉಚ್ಚಾಟನೆ ಮಾಡಬೇಕು ವಿಚಾರನ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಡ್ತಾ ಇದೆ. ಯಾಕಂತ ಹೇಳಿದ್ರೆ ಮೊನ್ನೆ ಜಿಲ್ಲಾಧ್ಯಕ್ಷ ಸಭೆಯನ್ನ ಬಿಜೆಪಿ ಕಚೇರಿಯನ್ನು ಮಾಡಲಾಯಿತು. ಪಕ್ಷದ ಸದಸ್ಯತ್ವ ಬೇರೆ ಬೇರೆ ವಿಚಾರ ಕುರಿತಂತೆ ಈ ಸಭೆಯನ್ನು ಮಾಡಲಾಗಿತ್ತು. ತರುಣ್ ಚುಗ್ ಅವರು ಈ ಒಂದು ಸಭೆಯನ್ನು ತೆಗೆದುಕೊಂಡು ಈ ಸಂದರ್ಭದಲ್ಲಿ ಮೊಟಾರಾಗಿ ಬಹುತೇಕ ಎಲ್ಲಾ ಜಿಲ್ಲಾಧ್ಯಕ್ಷರುಗಳು ಕೂಡ ಅದೇ ಬೇಡಿಕೆ ನೀಡುತ್ತಾರೆ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಇವತ್ತು ಯಾವುದೇ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಮೀಟಿಂಗ್ ಭಿನ್ನಮತ ಶಮನ ಮಾಡುವಂತ ಮೀಟಿಂಗ್ ಅಲ್ಲ, ಪಕ್ಷ ಸಂಘಟನೆ, ಪಕ್ಷ ಬಲವರ್ಧನೆ, ಸದಸ್ಯತ್ವ ಅಭಿಯಾನ ಈ ವಿಚಾರ ಕುರಿತಂತೆ ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ. ನೀವೇನಿದ್ರು ಕೂಡ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಒಂದು ಸಭೆಯನ್ನು ಮಾಡ್ತಾರಲ್ಲ ಕೋರ್ ಕಮಿಟಿ, ಆ ಕೋರ್ ಕಮಿಟಿ ಸಭೆಯಲ್ಲಿ ಹೇಳಿ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಇವತ್ತು ನಾಳೆ ಕೋರ್ ಕಮಿಟಿ ಸಭೆ ಆಗುತ್ತೆ. ಕೋರ್ ಕಮಿಟಿಯಲ್ಲಿ ಮತ್ತೆ ಪುನಃ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ಚರ್ಚೆಯನ್ನ ಹುಟ್ಟು ಹಾಕುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಪದೇ ಪದೇ ಪಕ್ಷದ ದೆಹಲಿಗೆ ಹೋಗ್ತಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಹೊರಗೆ ಬಂದಾಗಲೇ ಅದೇ ದಾಟಿಯಲ್ಲಿ ಮಾತಾಡ್ತಾರೆ. ಶಿಸ್ತು ಸಮಿತಿ ನಾನು ಅವ್ರು ಕರೆದಿದ್ದಲ್ಲ, ನಾನೇ ಹೋಗಿದ್ದು ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಅದಾದ ಬಳಿಕ ನಾನೇ ಅವ್ರು ನನ್ನ ಬಳಿ ಸ್ಪಷ್ಟನೆ ಕೇಳಿಲ್ಲ, ನಾನೇ ಒಂದಿಷ್ಟು ದಾಖಲೆಗಳನ್ನು ಕೊಟ್ಟೆ ಅಂತ ಹೇಳಿ ಮಾತಾಡ್ತಾರೆ. ಹೀಗಾಗಿ ಪಕ್ಷದ ವಿರುದ್ಧ ಹಲ್ತವಾಗಿ ಮಾತಾಡ್ತಾರೆ, ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮಾತಾಡ್ತಾರೆ. ಹೀಗಾಗಿ ನೈತಿಕ ಬಲ, ರಾಜ್ಯಾಧ್ಯಕ್ಷರ ನೈತಿಕ ಬಲ ಕುಸಿತದೆ, ಮಾಜಿ CM ಅವರ ನೈತಿಕ ಬಲ ಕೂಡ ಕುಸಿತದೆ. ಹೀಗಾಗಿ ಕ್ರಮ ಆಗಲೇಬೇಕು ಅಂತ ಒತ್ತಾಯ ಮಾಡಲಿಕ್ಕೆ ನಾಳೆ ನಿರ್ಧಾರ ಮಾಡ್ತಾರೆ. ಹೀಗಾಗಿ ಇವತ್ತು ನಾಳೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಏನ್ ಹೇಳ್ತಾರೆ, ಯಾಕಂತ ಹೇಳಿದ್ರೆ ಇಲ್ಲಿ ಯಡಿಯೂರಪ್ಪ ಅವರು ಎಷ್ಟು ಪ್ರಭಾವಿ ಇದ್ದಾರೋ ಅದೇ ರೀತಿಯಾಗಿ ಯತ್ನಾಳ್ ಅವರು ಕೂಡ ಪಕ್ಷದಲ್ಲಿ ತಂದೆ ಆಗಿರತಕ್ಕಂಥ ಹೋಲ್ಡ್ ಇಟ್ಟುಕೊಂಡಿದ್ದಾರೆ. ಹೀಗಾಗಿ ಶಿಸ್ತು ಸಮಿತಿ ನೋಟಿಸ್ ಕೊಡುವಾಗಲೂ ಕೂಡ ಹೇಳಿತ್ತು, ನೀವು ಸಾಕಷ್ಟು ವರ್ಷದ ಪಕ್ಷದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಿ, ಹೀಗಾಗಿ ನೋಟಿಸ್ ಕೊಡೋ ಲೇಟ್ ಆಗಿರಬಹುದು, ಯಾಕೆ ಈ ತರ ಮಾಡಿದ್ರೆ ಸ್ಪಷ್ಟನೆಯನ್ನು ಕೇಳಿತ್ತು. ಹೀಗಾಗಿ ನಾಳೆ ಪುನಃ ಒಂದು ದೂರನ್ನು ಕೊಟ್ಟರೆ ಅದನ್ನು ಹೇಗೆ ಹೈಕಮಾಂಡ್ ಸ್ವೀಕರಿಸುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.